ತಮಿಳುನಾಡಿನ ಆ್ಯಕ್ಟರ್ ವಿಜಯ್ ಒಂದು ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿದ. ಅದು ಯಾವುದಪ್ಪ ಅಂದ್ರೆ ತಮಿಳಿಗ ವೆಟ್ರ ಕಜಗಂ ಅಂತ, KVK, ತಮಿಳಿಗ ವೆಟ್ರ ಕಜಗಂ ಅಂತಕ್ಕಂಥ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು, ರಾಜಕೀಯ ಪಕ್ಷವನ್ನು ತೆರೆದರು. ಆ ಒಂದು ಪಕ್ಷವನ್ನು ಮುಂದೆ ಬರ್ತಕ್ಕಂಥ ಎಲೆಕ್ಷನ್ದಲ್ಲಿ ಅಂದರೆ ಚುನಾವಣೆಯಲ್ಲಿ ಅಧಿಕಾರಕ್ಕೆ ತಂದ್ರ ಜನರಿಗೆ ಒಂದು ಸಾಕಷ್ಟು ಭರವಸೆಗಳನ್ನು ನೀಡ್ಯಾರು. ನಮ್ಮ ಕರ್ನಾಟಕದ ಹೆಂಗೆ ಫ್ರೀಬಿಗಳನ್ನು ಅಂದ್ರೆ ಉಚಿತ ಕೊಡುಗೆಗಳನ್ನು ನೀಡ್ಯಾರು. ಯಾವಪ್ಪ ಅಂದ್ರೆ ಗೃಹಲಕ್ಷ್ಮಿ ಐತಿ, ಶಕ್ತಿ ಯೋಜನೆ ಐತಿ, ಮುಂದೆ ನಿರುದ್ಯೋಗಿಗಳಿಗೆ ಒಂದು ಸ್ಟೈಪೆಂಡ್ ಮಂತ್ಲಿ ಕೊಡ್ತಕ್ಕಂಥ ಸ್ಟೈಪೆಂಡ್ ಯೋಜನೆ ಇರ್ಬೋದು, ಮುಂದೆ ಆಹಾರ ಒಂದು ಕೊಡ್ತಕ್ಕಂಥ ಯೋಜನೆ ಇರ್ಬೋದು. ಈ ರೀತಿಯಾಗಿ ಏನಪ್ಪ ಅಂದ್ರೆ ಅವನು ಕೂಡ ಹಲವಾರು ಒಂದು ಯೋಜನೆಗಳನ್ನ ಘೋಷಣೆ ಮಾಡ್ಯಾನು. ಅವು ಯಾವ ಅಂತ ನೋಡೋಣ. ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ 60 ವರ್ಷ ವಯಸ್ಸಿನವರಿಗೆ ಏನಕತಿ ತಿಂಗಳ 2,500 ರೂಪಾಯಿಗಳಂತೆ ಹಣವನ್ನು ಅಂದ್ರೆ DBT ಮೂಲಕ ಜಮಾ ಮಾಡುವುದು. ಒಂದು ಮಹಿಳೆಯ ಒಂದು ಅಕೌಂಟ್ ಏನು ಮಾಡ್ತಿ, ಆಕೆ 60 ವರ್ಷ ಆಗೋ ಮಟ್ಟ ಏನು ಕೊಡ್ತಾರಪ್ಪ ಅಂದ್ರೆ ಮಂತ್ಲಿ ನಮ್ಮ ಕರ್ನಾಟಕದ ಏನೈತಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ಕುಟುಂಬದ ಮಹಿಳೆಗೆ ಏನು ಮಾಡ್ತೈತಿ 2,000 ರೂಪಾಯಿಗಳನ್ನ ಕರ್ನಾಟಕ ಗೌರ್ಮೆಂಟ್ ಕೊಡಾಕತ್ತೈತಿ. ಅದೇ ರೀತಿ ಇವೇನು ಹೇಳಿದಪ್ಪ ಅಂದ್ರೆ ವಿಜಯ ಮಹಿಳೆಗೆ 60 ವರ್ಷ ತುಂಬು ಮಟ್ಟ ಪ್ರತಿ ತಿಂಗಳು 2,500 ರೂಪಾಯಿಗಳನ್ನ ಒಂದು DBT ಮೂಲಕ ಜಮಾ ಮಾಡಲಾಗುತ್ತದೆ. ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 6 ಗ್ಯಾಸ್ ಸಿಲಿಂಡರ್ಗಳನ್ನು ಉಚಿತವಾಗಿ ಕೊಡುವುದು. ಅಂದ್ರೆ ಫಿಲ್ಡ್ ಗ್ಯಾಸ್ ಸಿಲಿಂಡರ್ಸ್ಗಳನ್ನು ಹೌದಾ ಉಚಿತವಾಗಿ ಕೊಡುವುದು. ಮತ್ತು ಮನೆಯಲ್ಲಿ ಹೆಣ್ಮಕ್ಳು ಮದುವೆ ಬಂದ್ರೆ ಅವರ ಮದುವೆ ಮಾಡೋಕೆ ಏನಾಗತಿ, ಪ್ರತಿ ಹೆಣ್ಣು ಮಗುವಿಗೆ 1 ಸವರಣ ಚಿನ್ನ, 1 ಸವರಣ ಅಂದ್ರೆ ಏನಿಲ್ಲ 8 ಗ್ರಾಮ್ ಅಂತ, 10 ಗ್ರಾಮ್ ಆದಾಗ 1 ತೊಲೆ ಆಕತಿ. ಇಲ್ಲಿ ತಮಿಳು ಭಾಷೆಯೊಳಗೆ, ತಮಿಳು ಕೇರಳ ಕಡೆ ಏನು ಮಾಡ್ತಾರಪ್ಪ ಅಂದ್ರೆ ಸವರಣ ಅಂತಕ್ಕಂಥ ಒಂದು ಬಂಗಾರದ ವೇಟೇಜ್ ಮೆಜರ್ಮೆಂಟನ್ನು ಯೂಸ್ ಮಾಡ್ತಾರೆ. 1 ಸವರಣ ಅಂದ್ರೆ 8 ಗ್ರಾಮ್ ಚಿನ್ನವನ್ನು ಮತ್ತು 1 ರೇಷ್ಮೆ ಸೀರೆಯನ್ನು ಆ ಹೆಣ್ಣು ಮಗುವಿನ ಮದುವೆ ಸಂದರ್ಭದಲ್ಲಿ ಸರ್ಕಾರ ಕೊಡ್ತತಿ. ತಮಿಳುನಾಡಾಗ ಜನಿಸುವ ಪ್ರತಿ ಮಗುವಿಗೆ ಅಂದ್ರೆ ಹೊಸದಾಗಿ ಒಂದು ಮಗು ಹುಟ್ಟಿದಪ್ಪ ಅಂದ್ರೆ ಅದಕ್ಕೆ ಒಂದು ಚಿನ್ನದ ಉಂಗುರವನ್ನು ಕೊಡ್ತಾರು. ಅದೇ ರೀತಿ ಅದಕ್ಕೆ ನಮ್ಮಲ್ಲಿ ಕರ್ನಾಟಕದಾಗ ಒಂದು ಬೇಬಿ ಕಿಟ್ ಅಂತಾನು ಕೊಡ್ತಾರು. ಅಲ್ಲಿ ಕೂಡ ಒಂದು ಬೇಬಿ ವೆಲ್ಕಮ್ ಅಂತಕ್ಕಂಥ ಕಿಟ್ಟನ್ನು ಕೊಡ್ತಾರು. ಅದರೊಳಗೆ ಮಗುವಿಗೆ ಬೇಕಾದಂಥ ವಸ್ತುಗಳು, ಡೈಪರ್ಗಳು, ಪೌಡರ ಹೌದಾ ಇತರೆ ಒಂದು ಅವಶ್ಯಕ ಸಾಮಗ್ರಿಗಳು ಕೂಡ ಒಳಗೊಂಡಿರುತ್ತೆ. ಇದಕ್ಕೇನು ಕರಿತಾರಪ್ಪ ಅಂದ್ರೆ ಅವರು ಬೇಬಿ ವೆಲ್ಕಮ್ ಅಂತ ಹೆಸರಿಟ್ಟರು ಆ ಒಂದು ಕಿಟ್ಗೆ. ಇದನ್ನು ಕೂಡ ಕೊಡ್ತಾರು. ಇವಿಷ್ಟು ಏನಪ್ಪ ಅಂದ್ರೆ ಅವರು ವಿಜಯ್ ಅವರು ಒಂದು ಯೋಜನೆಗಳನ್ನು ಅನೌನ್ಸ್ ಮಾಡ್ಯಾರು. ಮತ್ತು ಎಲ್ಲ ಪ್ರತಿಯೊಂದನ್ನು ಫ್ರೀನ ಕೊಟ್ಟರೆ ಮಂದಿಗೆ ಏನಾಗತ್ತಪ್ಪ ಅಂದ್ರೆ ಅವರು ಮಂದಿ ಇನ್ಆ್ಯಕ್ಟಿವ್ ಆಕಾರು, ಅವರ ಕೆಲಸ ಮಾಡುವುದಿಲ್ಲ. ಇದರಿಂದ ನಮ್ಮ ದೇಶಕ್ಕೆ ಉತ್ಪನ್ನ ಬರೋದಿಲ್ಲ, ನಮ್ಮ ದೇಶದ GDP ಹೆಚ್ಚಾಗುವುದಿಲ್ಲ. ಇದರಿಂದ ಅನೇಕ ಬಡ ಕುಟುಂಬಗಳಿಗೆ ಹೆಲ್ಪ್ ಆಗಬಹುದು. ಆದರೆ ಎಲ್ಲರೂ ಬಡವರು ಇರ್ತಾರೋ ಅಂತ ಹೇಳಕ್ಕಾಗಲ್ಲ. ಈ ಒಂದು ಯೋಜನೆಗಳು ಸರಿಯಾದ ಫಲಾನುಭವಿಗಳಿಗೆ ತಲುಪಬೇಕು. ಅವರಿಗೆ ಅನುಕೂಲ ಆದರೆ ಒಳ್ಳೆಯದನ್ನ, ಅದೇನು ಕೆಟ್ಟಿಲ್ಲ. ಆದರೆ ಇದು ಸರಿಯಾದ ಫಲಾನುಭವಿಗಳು ತಲುಪಬೇಕು. ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಡಿಸ್ಅಡ್ವಾಂಟೇಜ್ ತಗೊಂಡ ಒಂದು ಪ್ರಭಾವದಿಂದ ಏನು ಮಾಡ್ತಾರೆ, ಚಲೋ ಕುಟುಂಬಸ್ಥರು ಕೂಡ ಅವರು ಮೀಡಿಯಂ ಕ್ಲಾಸ್, ಹೈಯರ್ ಕ್ಲಾಸ್ ಕುಟುಂಬಗಳು ಕೂಡ ಏನು ಮಾಡ್ತಪ್ಪ ಈ ಒಂದು ಯೋಜನೆಗಳನ್ನು ತಗೋತಾರು. ಅದೇ ರೀತಿ ಎಷ್ಟೋ ಬಡ ಕುಟುಂಬಗಳಿಗೆ ಕೂಡ ಈ ಯೋಜನೆಗಳು ರೀಚ್ ಆಗೋದಿಲ್ಲ. ಸಾಧ್ಯ ಆದರೆ ಗೌರ್ಮೆಂಟ್ ಎಲ್ಲ ನಮ್ಮ ದೇಶದಲ್ಲಿ ಇರತಕ್ಕಂಥ ಎಲ್ಲ ಮಕ್ಕಳಿಗೂ ಅವ್ರು ಎಷ್ಟು ಕಲಿತಾರೋ ಅಷ್ಟು ಫ್ರೀ ಎಜುಕೇಷನ್ ಕೊಡಲಿ. ಮತ್ತು ಆರೋಗ್ಯವನ್ನು ಅಂದರೆ ಏನಾದ್ರು ಒಂದು ರೋಗ ಬಂದರೆ ಅದರ ಒಂದು ಟ್ರೀಟ್ಮೆಂಟನ್ನು ಫ್ರೀ ಇರಲಿ. ಇದು ನಮ್ದು ಒಂದು ಇಂಟೆನ್ಷನ್, ಒಂದು ರಿಕ್ವೆಸ್ಟ್ ಐತಿ. ಇದರಿಂದ ಏನಾಗೈತಿಪ್ಪ ಅಂದ್ರೆ ಒಂದು ಎಷ್ಟೋ ಮಕ್ಕಳು ಶಾಲೆ ಕಲಿಯೋಕೆ ಆಗಲ್ದಕ್ಕೆ, ಮನ್ಯಾಗ ಕಳ್ಸಕ್ಕೆ ಇರ್ಲಾರ್ದಕ್ಕೆ ಏನು ಮಾಡ್ತಾರೆ, ಶಾಲೆ ಬಿಟ್ಟ ಕೆಲ್ಸಕ್ಕೆ ಸೇರ್ತಾರೆ. ಅದು ತಪ್ತತಿ. ಮತ್ತು ಅನೇಕ ಮಕ್ಕಳು ತೋರ್ಸ್ಕೊಳಕ್ಕೆ ದವಾಖಾನೆಯ ವೆಚ್ಚವನ್ನು ಭರಿಸೋಕ್ಕಾಗಲಾರ್ದ ಒಂದು ಸಾವನ್ನಪ್ಪತಕ್ಕಂಥ ಪ್ರಸಂಗಗಳು ಕೂಡ ಕಡಿಮೆ ಆಕವು.